ಬಹು ನಿರೀಕ್ಷಿತ ಹಳದಿ ಮೆಟ್ರೋ ಸಂಚಾರ ನಿನ್ನೆಯಿಂದ ಆರಂಭವಾಗಿದ್ದು ಸಂಚಾರಕ್ಕೆ ಸದ್ಯ ಪ್ರಯಾಣಿಕರಿಂದ ಭರ್ಜರಿ ರೆಸ್ಪಾನ್ಸ್ ಸಿಕ್ಕಿದೆ. ಹೌದು, ಹಳದಿ ಮೆಟ್ರೋ ಆರಂಭವಾದಂತಹ ಮೊದಲ ದಿನವೇ ಎಲ್ಲ 3 ರೈಲುಗಳು ಸಂಪೂರ್ಣವಾಗಿ ಭರ್ತಿಯಾಗಿ ಸಂಚಾರ ಮಾಡಿದ್ದು ಬರೋಬ್ಬರಿ ನಿನ್ನೆ ಒಂದೇ ದಿನ 59,000 ಜನರು ಪ್ರಯಾಣ ಮಾಡಿದ್ದಾರೆ. ಹೌದು, ನಿನ್ನೆ ಬೆಳಗ್ಗೆ 6:30ಕ್ಕೆ ಆರ್ವಿ ರಸ್ತೆಯಿಂದ ಮೆಟ್ರೋ ನಿಲ್ದಾಣದಿಂದ ಮೆಟ್ರೋ ಸಂಚಾರ ಆರಂಭವಾಗಿ ಬೋಗಿಯಲ್ಲಿ ಪ್ರಯಾಣಿಕರು ತುಂಬಿ ತುಳುಕ್ತಾ ಇದ್ರು. ಇನ್ನು ಇಷ್ಟು ದಿನ ಟ್ರಾಫಿಕ್ ಕಿರಿಕಿರಿಯಿಂದ ರೋಸಿ ಹೋಗಿದ್ದಂತಹ ಜನರು ಸಂಚಾರ ದಟ್ಟಣೆ ಇಲ್ಲದೆ ನೆಮ್ಮದಿಯಾಗಿ ಪ್ರಯಾಣ ಮಾಡಿದ್ರು. ಇನ್ನು ವಿಶೇಷ ಅಂತ ಹೇಳಿದ್ರೆ ಮೆಟ್ರೋ ಸಂಚಾರದಲ್ಲಿ ಹೆಚ್ಚಿನವರು ಟೆಕ್ಕಿಗಳೇ ಹೆಚ್ಚಾಗಿದ್ದಾರೆ. ಇನ್ನು ಹೊಸ ಮಾರ್ಗ ಆರಂಭ ಒಂದು ಕಡೆ ಆದರೆ ಇನ್ನು 25ರಿಂದ 30 ನಿಮಿಷಗಳ ಕಾಲ ಪ್ರಯಾಣಿಕರು ಕಾದು ನಿಲ್ಲಬೇಕಾದಂತಹ ಸ್ಥಿತಿ ಇದೆ. ಅಲ್ಲದೆ ಪ್ರಮುಖ ನಿಲ್ದಾಣಗಳಾದಂತಹ ಎಲೆಕ್ಟ್ರಾನಿಕ್ ಸಿಟಿ, ಬೊಮ್ಮಸಾಂದ್ರ, ಜಯದೇವ ಮೆಟ್ರೋ ನಿಲ್ದಾಣ, ಕೋರಪ್ಪನ ಅಗ್ರಹಾರ, ಹೆಬ್ಬಗೋಡಿ ಸೇರಿದಂತೆ ಪ್ರಮುಖ ನಿಲ್ದಾಣಗಳಲ್ಲಿ ರೈಲುಗಳಿಗಾಗಿ ಕಾದಿದ್ದಂತಹ ಪ್ರಯಾಣಿಕರು ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ. ಇನ್ನು ಮೆಟ್ರೋ ಸಂಚಾರ ಮತ್ತಷ್ಟು ಅನುಕೂಲವಾಗುವಂತಹ ನಿಟ್ಟಿನಿಂದ ಬಿಎಂಟಿಸಿ ನಿಗಮ ಈಗಾಗಲೇ ಫೀಡರ್ ಬಸ್ಗಳನ್ನು ಸಹ ಬಿಟ್ಟಿದ್ದು ಇದರಿಂದಲೂ ಕೂಡ ಪ್ರಯಾಣಿಕರಿಗೆ ಭಾರಿ ಅನುಕೂಲವಾಗ್ತಾ ಇದೆ. ಇನ್ನು ಮೆಟ್ರೋ ಮಾರ್ಗದಲ್ಲಿ ಒಟ್ಟು 16 ನಿಲ್ದಾಣಗಳಿದ್ದು 19.15 ಕಿಲೋಮೀಟರ್ ಇದ್ದು ಸದ್ಯ ಮೆಟ್ರೋ ಬಂದಂತ ನಂತರ ಮೆಟ್ರೋ ಮಾರ್ಗದಲ್ಲಿ ಟ್ರಾಫಿಕ್ ಕೂಡ ಕಡಿಮೆ ಆಗಿದೆ.